ದಾಸನಿಗೆ ಕಾಡ್ತಾ ಇರೋದು ಅದೊಂದೇ ವಿಚಾರವಂತೆ. ದಾಸನಿಗೆ ಕಾಡ್ತಾ ಇರೋ ಆ ವಿಚಾರವಾದ್ರೂ ಯಾವುದು ಗೊತ್ತಾ? ಎಸ್, ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಚಿಂತೆಗೆ ಬಿದ್ದುಬಿಟ್ಟಿದ್ದಾರೆ ಕಾಟೇರ. ಪತ್ನಿ ವಿಜಯಲಕ್ಷ್ಮಿ ಭೇಟಿ ಬಳಿಕ ಕೊಂಚ ಸಮಾಧಾನಗೊಂಡಿದ್ದಾರೆ ದಾಸ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಆರೋಪಿ ದರ್ಶನ್ಗೆ ಆ ಒಂದೇ ಒಂದು ಚಿಂತೆ ಮಾತ್ರ ಕಾಡ್ತಾ ಇದೆಯಂತೆ. ದರ್ಶನ್ಗೆ ಕಾಡ್ತಾ ಇರೋದು ಅದೇ ಚಿಂತೆಯಂತೆ. ವಿಜಯಲಕ್ಷ್ಮಿ ಭೇಟಿ ಬಳಿಕ ಸ್ವಲ್ಪ ಸಮಾಧಾನಗೊಳ್ತಾ ಇದ್ದಾರೆ ನಟ ದರ್ಶನ್. ಈಗಾಗಲೇ 5ನೇ ಬಾರಿಗೆ ವಿಜಯಲಕ್ಷ್ಮಿ ಭೇಟಿಯನ್ನ ಕೊಟ್ಟಿರೋದು ಬಳ್ಳಾರಿ ಜೈಲಿಗೆ. ಏನೋ 14 ದಿನಗಳ ಜೈಲು ವಿಸ್ತರಣೆ ಆಗ್ತಾ ಇದ್ದಂತೆ ವಿಜಯಲಕ್ಷ್ಮಿ ಅವರು ಗ್ರ್ಯಾಂಡ್ ಆಗಿನೇ ಬಂದ್ರು ತಮ್ಮ ಯಜಮಾನರನ್ನ ನೋಡೋದಕ್ಕೆ. ಈ ಸಂದರ್ಭದಲ್ಲಿ ದರ್ಶನ್ಗೆ ಎಲ್ಲೋ ಒಂದು ಕಡೆ ಕೊರಗಿದೆ. ಹಾಗಾಗಿ ಆ ಕೊರಗು ಏನು, ದಾಸನಿಗೆ ಕಾಡ್ತಾ ಇರುವಂತಹ ಆ ವಿಚಾರವಾದ್ರೂ ಏನು ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಸೊರಗಿ ಸಣ್ಣ ಆಗ್ಬಿಟ್ಟಿದ್ದಾರೆ ದರ್ಶನ್. ನೋಡಬಹುದು 107 kg ಇದ್ರು ದರ್ಶನ್. ಏನು ಜೈಲಿಗೆ ಹೋಗುವಂತಹ ಸಂದರ್ಭದಲ್ಲಿ, ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗುವಂತಹ ಸಂದರ್ಭದಲ್ಲಿ ದರ್ಶನ್ ಅವರ ತೂಕ 107 kg ಇತ್ತು. ಈಗ ಆಲ್ಮೋಸ್ಟ್ ಆಲ್ ಒಂದು 7 ರಿಂದ 8 kg ತೂಕ ಇಳಿಕೆ ಆದಂತೆ ಕಾಣ್ತಾ ಇದೆ. ತುಂಬಾ ಸಪೂರ ಕೂಡ ಕಾಣಿಸ್ತಾ ಇದ್ದಾರೆ. ಒಂದು ಕಡೆ ಊಟ ಸರಿ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಒಂದು ಕಡೆ ಏನು ಚಾರ್ಜ್ ಶೀಟ್ ಬೇರೆ ರಿವೀಲ್ ಆಗೋಯ್ತು. ಮಗನನ್ನ ನೋಡೋದಕ್ಕಾಗ್ತಾ ಇಲ್ಲ. ತಾಯಿ ಬೇರೆ ಮಗನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಕೇವಲ ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿಗೆ ಮಾತ್ರ ಬಂದಿದ್ರು, ಬಳ್ಳಾರಿ ಜೈಲಿಗೆ ಮಾತ್ರ ಮೀನಾ ತುಗುದೀಪ್ ಅವರು ಬಂದಿಲ್ಲ. ಹಾಗಾಗಿ ತಾಯಿಯನ್ನು ಕೂಡ ನೋಡೋದಕ್ಕೆ ಹವಣಿಸ್ತಾ ಇದ್ದಾರೆ. ಮಗ ಈ ಪರಿಸ್ಥಿತಿಲಿ ಇದ್ರೂ ಕೂಡ ತಾಯಿ ಯಾಕೆ ಬರ್ತಿಲ್ಲ ಅನ್ನುವಂಥ ಹಲವಾರು ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ಪತ್ನಿ ವಿಜಯಲಕ್ಷ್ಮಿ ಅವರ ಹತ್ರನೂ ಕೂಡ ಹೇಳ್ಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅವರು ಕೂಡ ಅವರಿಗೆ ಸಾಂತ್ವನವನ್ನ ಹೇಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಆರೋಪಿ ದರ್ಶನ್ಗೆ ನಿಜಕ್ಕೂ ಕೂಡ ಒಂದಲ್ಲ ಒಂದು ಈ ಯೋಚನೆಗಳು ಬಹಳ ಅವರನ್ನ ಕುಗ್ಗೋ ರೀತಿ ಮಾಡ್ತಾ ಇದೆ. ಈಗಾಗಲೇ ಗಾದೆನೇ ಇದೆ, ಅತಿಯಾಗಿ ಚಿಂತೆ ಮಾಡಿದ್ರೆ ಚಿತೆವರೆಗೂ ಕೂಡ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ. ಹಾಗಾಗಿ ಚಿಂತೆ ಮಾಡೋದು ಬಿಟ್ಟು ಬಿಡಬೇಕು, ಬಂದಿದ್ನ ಅನುಭವಿಸ್ಕೊಂಡು ಹೋಗ್ಬೇಕು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲಿನಲ್ಲಿ ಕಾಲ ಕಳೀತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗಿರುವಂತಹ ದರ್ಶನ್ಗೆ ಈಗ ಜಾಮೀನಿನದ್ದೇ ಒಂದು ಕಡೆ ಚಿಂತೆ ಆಗ್ತಾ ಇದೆ. ವಿಜಯಲಕ್ಷ್ಮಿ ಅವರು ಒಂದು ಮಾತನ್ನ ಹೇಳಿದ್ದಾರಂತೆ. ಆ ಮಾತು ಕೇಳ್ತಾ ಇದ್ದಂತೆ ದರ್ಶನ್ ಶಾಕ್ ಆದಂಗೆ, ಅವ್ರಿಗೆ ಶಾಕ್ ಆದಂಗೆ ಆಗಿದೆ. ಏನಾಗಾದ್ರೆ ಆ ವಿಷಯ ದರ್ಶನ್ ವಿರುದ್ಧ ಸಿಕ್ಕಿರುವಂತಹ ಪ್ರಬಲ ಸಾಕ್ಷಿಗಳ ಬಗ್ಗೆ ಗಮನಕ್ಕೆ ತಂದಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರು. 2 ದಿನಗಳಲ್ಲಿ ಜಾಮೀನಿಗೆ ಅರ್ಜಿ ಹಾಕುವ ಸಾಧ್ಯತೆ ಇತ್ತು ಹೇಳಬೇಕು ಅಂತಂದ್ರೆ. ಇದರ ನಡುವೆ ವಿಜಯಲಕ್ಷ್ಮಿ ಅವರು ದರ್ಶನ್ಗೆ ಒಂದಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಭೇಟಿ ಬಳಿಕ ಚಿಂತೆಗೆ ಮುಂದಾಗ್ಬಿಟ್ಟಿದ್ದಾರೆ, ಚಿಂತೆಗೆ ಬಿದ್ದುಬಿಟ್ಟಿದ್ದಾರೆ ದರ್ಶನ್ ಅವರು. ಯಾಕಂತಂದ್ರೆ ಈಗಾಗಲೇ ಹೇಳ್ದ ಹಾಗೆ ದರ್ಶನ್ಗೆ ಬರೀ ಜಾಮೀನಿನದ್ದೇ ಯೋಚನೆ ಆಗ್ಬಿಟ್ಟಿದೆ. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಾಗಿನಿಂದ ಇಲ್ಲಿವರೆಗೆ ಕೇವಲ 5 ಬಾರಿ ಮಾತ್ರ ಏನು ವಿಜಯಲಕ್ಷ್ಮಿ ಅವರು ಭೇಟಿಯನ್ನ ಕೊಟ್ಟಿರೋದು. ಹಾಗಾಗಿ ಪ್ರತಿ ಸಲನೂ ಕೂಡ ಪತ್ನಿ ಬಂದಾಗ ವಿಚಾರಿಸ್ತಾನೆ ಇರ್ತಾರೆ. ಜಾಮೀನು ಯಾವಾಗ ಆಗ್ಬೋದು, ಜಾಮೀನಿಗೆ ಅರ್ಜಿ ಹಾಕೋದು ಯಾವಾಗ. ಪತ್ನಿ ವಿಜಯಲಕ್ಷ್ಮಿ ಪ್ರಶ್ನಿಸ್ತಾ ಇದ್ದಾರಂತೆ ನಟ ದರ್ಶನ್ ಅವರು. ಯಾವಾಗ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತೀಯಾ, ಯಾವಾಗ ನನ್ನ ಬೇಲ್ ಮೇಲೆ ರಿಲೀಸ್ ಮಾಡಿಸ್ತೀಯಾ, ಆದಷ್ಟು ಬೇಗ ಜಾಮೀನಿಗೆ ಅರ್ಜಿ ಹಾಕೋಣ. ಅದ್ರ ಬಗ್ಗೆ ನಾನು ವಕೀಲರ ಜೊತೆ ಸಂಪರ್ಕದಲ್ಲಿ ಇದ್ದೀನಿ, ಅದ್ರ ಜೊತೆ ನಾನು ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ, ಆದಷ್ಟು ಬೇಗ ಜಾಮೀನಿಗೆ ಅರ್ಜಿಯನ್ನ ಹಾಕ್ತೀವಿ. ದಾಸರಿಗೆ ಧೈರ್ಯವನ್ನ ತುಂಬ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು. ಆಪ್ಷನ್ ಇಲ್ಲ, ಈಗ ಧೈರ್ಯ ಒಂದೇ. ಸದ್ಯಕ್ಕಂತೂ ಜಾಮೀನು ಸಿಗೋ ಭಾಗ್ಯ ಅಂತೂ ಇಲ್ಲ. ಆದರೆ ದರ್ಶನ್ ಅವ್ರಿಗೆ ಚಿಕ್ಕ ಪುಟ್ಟ ಮಕ್ಕಳಿಗೆ ಹೇಳ್ದಂಗೆ ಹೇಳ್ಬೇಕಷ್ಟೇ. ಜಾಮೀನು ಸಿಗುತ್ತೆ ಸಿಗುತ್ತೆ ಸಿಗುತ್ತೆ, ಸೈಲೆಂಟ್ ಆಗಿರು ಅನ್ನೋ ಥರ. ಅವ್ರಿಗೆ ಅವ್ರು ಮಾಡಿರುವಂತಹ ಕೃತ್ಯಗಳು ಯಾವ ರೀತಿ ಅನಾವರಣ ಆಗಿದೆ ಅಂತ ಅವ್ರಿಗೆ 100ಗೆ 20% ಅಷ್ಟೇ ಗೊತ್ತಿದೆ. ಬಟ್ 80% ರಾಜ್ಯದ ಜನತೆ ನೋಡಿದೆ. ಅದರಲ್ಲೂ ಮುಖ್ಯವಾಗಿ ಸರ್ಕಾರ ಆಗಿರ್ಬೋದು, ಕಾನೂನು ಆಗಿರ್ಬೋದು, ಇತ್ತ ಪೊಲೀಸ್ ಇಲಾಖೆ ಆಗಿರ್ಬೋದು, ಎಲ್ಲರೂ ಕೂಡ ನಟ ದರ್ಶನ್ ಅವರು ಈ ಕೊಲೆಯಲ್ಲಿ ಯಾವ ರೀತಿ ಅವರ ಪಾತ್ರವನ್ನ ಬಿಂಬಿಸ್ಕೊಂಡಿದ್ದಾರೆ ಅನ್ನೋದು
ಎಲ್ರಿಗೂ ಕೂಡ ತಿಳಿದಿದೆ ದರ್ಶನ್ ಅವ್ರಿಗೆ ಏನು ಅದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಚಾರ್ಜ್ ಶೀಟ್ನಲ್ಲಿ ಎಲ್ಲವೂ ಕೂಡ ಉಲ್ಲೇಖ ಆಗಿದೆ. 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಅವರು ಯಾವ ರೀತಿ ಕೊಲೆಗೆ ಸ್ಕೆಚ್ ಹಾಕಿದ್ರು, ಅದಾದ ನಂತರ ರೇಣುಕಾ ಸ್ವಾಮಿಯನ್ನ ಹೇಗೆ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡ್ಬಂದ್ರು, 17 ಮಂದಿ ಯಾವ ರೀತಿ ಕೃತ್ಯವನ್ನ ಎಸಗಿದ್ರು, ಅದಾದ ನಂತರ ಆ ದೇಹವನ್ನ ಎಸೆಯೋದಕ್ಕೆ ಏನೇನೆಲ್ಲ ಪ್ರಯತ್ನವನ್ನ ಪಟ್ಟರು, ದೇಹವನ್ನ ಎಸೆದ ನಂತರ ಹೋಗಿ ಹೇಗೆ ಸರೆಂಡರ್ ಆದ್ರು, ಆ ಸರೆಂಡರ್ ಆಗುವಂತಹ ಸಂದರ್ಭದಲ್ಲಿ ಹೇಳಿದಂತಹ ಸುಳ್ಳುಗಳಾಗಿರ್ಬೋದು, ಅದರ ಇದ್ದಂತಹ ದೈತ್ಯ ಪ್ರತಿಭೆ ಅಂತಾನೆ ಹೇಳ್ಬೋದು. ನಟ ದರ್ಶನ್ ಅವರು ಸಿಲುಕಾಕೊಂಡಿರುವಂತಹ ರಣರೋಚಕ ಕತೆ ಇದೆಯಲ್ಲ, ಅದೆಲ್ಲ ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಏನೇ ಆಗಿರ್ಬೋದು, ಪ್ರತಿ ಸಲ ಇತ್ತ ಹೆಂಡತಿ ಬಂದಾಗ ಇದೇ ವಿಚಾರವಾಗಿ ದರ್ಶನ್ ಅವರು ಚರ್ಚೆಯನ್ನ ಮಾಡ್ತಾನೆ ಇರ್ತಾರಂತೆ. ದಯವಿಟ್ಟು ನನಗೆ ಬೇಗ ಬೇಲ್ ಕೊಡಿಸು, ಜಾಮೀನಿಗೆ ಅರ್ಜಿ ಹಾಕು, ವಕೀಲರ ಜೊತೆ ಇದ್ರ ಬಗ್ಗೆ ಮಾತಾಡು, ಸಾಧಕ ಬಾಧಕಗಳನ್ನ ನೋಡಿಕೊಂಡು ಜಾಮೀನಿಗೆ ಅರ್ಜಿಯನ್ನ ಹಾಕುವಂತ ಪತ್ನಿ ವಿಜಯಲಕ್ಷ್ಮಿ ಜೊತೆ ದರ್ಶನ್ ಅವರು ಹೇಳ್ಕೊಳ್ತಿದ್ದಾರಂತೆ. ದರ್ಶನ್ ವಿರುದ್ಧ ಸಿಕ್ಕಿರುವಂತಹ ಪ್ರಬಲ ಸಾಕ್ಷಿಗಳ ಬಗ್ಗೆ ವಿಜಯಲಕ್ಷ್ಮಿ ದರ್ಶನ್ ಅವರ ಗಮನಕ್ಕೆ ತಂದಿದ್ದಾರೆ. ಏನೇ ಎವಿಡೆನ್ಸ್ ಸಿಕ್ಕಿದ್ರು ನಮ್ಮ ವಕೀಲರು ಸ್ಟ್ರಾಂಗ್ ಆಗಿ ವಾದವನ್ನ ಮಾಡ್ತಾರೆ ಅಂತ ಇತ್ತ ವಿಜಯಲಕ್ಷ್ಮಿ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಆದಷ್ಟು ಬೇಗ ಜಾಮೀನಿಗೆ ಅರ್ಜಿ ಹಾಕೋಣ, ಅದರ ಬಗ್ಗೆನೇ ನಾನು ವಕೀಲರ ಜೊತೆ ಸಂಪರ್ಕದಲ್ಲಿ ಇದ್ದೀನಿ, ಯಾವುದೇ ಆತಂಕ ಬೇಡ, ಆದಷ್ಟು ಬೇಗ ಜಾಮೀನಿಗೆ ಅರ್ಜಿಯನ್ನ ಹಾಕ್ತೀವಿ ಅಂತ ವಿಜಯಲಕ್ಷ್ಮಿ ಅವರು ಧೈರ್ಯವನ್ನ ನೀಡಿದ್ದಾರೆ. ಬಹುತೇಕ 2 ದಿನಗಳಲ್ಲಿ ಜಾಮೀನಿಗೆ ಅರ್ಜಿ ಹಾಕುವ ಸಾಧ್ಯತೆಯೂ ಕೂಡ ಇದೆ. ನಿನ್ನೆ ಕೂಡ ಅರ್ಧ ಗಂಟೆ ದರ್ಶನ್ ಜೊತೆ ವಿಜಯಲಕ್ಷ್ಮಿ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಮುಖದಲ್ಲೂ ಕೂಡ ಒಂದು ಕಡೆ ಖುಷಿ ಇದೆ. ವಿಜಯಲಕ್ಷ್ಮಿ ಅವರು ಕೂಡ ನಗ್ನಗ್ತಾನೆ ಆಚೆ ಬಂದ್ರು ದರ್ಶನ್ ಅವರನ್ನ ಭೇಟಿಯಾಗಿ. ಅದರ ನಂತರ ವಿಜಯಲಕ್ಷ್ಮಿ ಅವರನ್ನ ಭೇಟಿಯಾದಂತಹ ನಟ ದರ್ಶನ್ ಅವರ ಮುಖದಲ್ಲೂ ಕೂಡ ಮಂದಹಾಸ ಕಾಣಿಸ್ತಾ ಇದೆ. ಹಾಗಾಗಿ ಮೇ ಬಿ ನೋಡೋಣ, ಪತಿಯನ್ನ ಬಿಡಿಸ್ಕೊಂಡು ಬರೋದಕ್ಕೆ ವಿಜಯಲಕ್ಷ್ಮಿ ಅವರು ಯಾವ ರೀತಿಯಾದಂತಹ ಹರಸಾಹಸವನ್ನ ಪಡ್ತಾ ಇದ್ದಾರೆ, ಆ ಹರಸಾಹಸ ಎಷ್ಟರ ಮಟ್ಟಿಗೆ ಕುಲಾಯಿಸುತ್ತೆ ಏನು ಅಂತ.